ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಹಳ ರುಚಿಯಾಗಿ ಆರೋಗ್ಯಕರವಾಗಿ ಮಾಡ್ಕೊಳ್ಳುವಂತಹ ಶೇಂಗಾ ಉಂಡೆ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದು ಬಹಳ ಸುಲಭ ಐತಿ. ಈಗ ಮನೆಯಾಗಿರುವಂಥ ಕೆಲವು ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಸ್ತಾಗಿರುವಂಥ ಉಂಡೆಯನ್ನು ಮಾಡ್ಕೋಬಹುದು. ಶೇಂಗಾ ಉಂಡೆ ಮಾಡೋದಕ್ಕೆ ನಾ ಇಲ್ಲೇ ಮೊದಲ ಹಸಿ ಶೇಂಗಾ ತೊಗೊಂಡಿದ್ದೀನಿ. ಹಂಗೆ ಉಂಡೆ ಮಾಡೋದಕ್ಕೆ ಬೇಕಾಗಿರುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು 2 ಚಮಚೆ ಆಗುವಷ್ಟು ಎಳ್ಳ, ಒಂದು 4-5 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ತೊಗೊಂಡಿರುವಂತಹ ಶೇಂಗಾವನ್ನು ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ಶೇಂಗಾ ಹುರ್ಕೊಳ್ಳೋದ್ರಿಂದನೇ ಶೇಂಗಾ ಉಂಡೆಗೆ ಒಂದು ಭಾರಿಯಾಗಿರುವಂಥ ರುಚಿ ಬರ್ತೈತಿ. ಹಂಗೆ ಎಷ್ಟು ಸಾಧ್ಯ ಅಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಒಂದು ಸ್ವಲ್ಪ ಹೊತ್ತವರೆಗೂ ಒಂದು 5-10 ನಿಮಿಷ ಆದರೂ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರಿ ನೋಡ್ಕೊಂಡು ಶೇಂಗಾನ ಹುರ್ಕೋರಿ. ನಾನು ಇಲ್ಲಿ ಅರ್ಧ kg ಆಗುವಷ್ಟು ಶೇಂಗಾನ ಬಳಸ್ಕೊಂಡಿದ್ದೀನಿ. ಈ ಶೇಂಗಾ ಉಂಡೆ ಭಾಳ ಆರೋಗ್ಯಕ್ಕೂ ಒಳ್ಳೆಯದು. ಕೆಲವೊಂದಷ್ಟು ಜನಕ್ಕೆ ರಕ್ತಹೀನತೆ ಸಮಸ್ಯೆ ಇದ್ದಾಗ ಭಾಳಷ್ಟು ಟೈಮ್ದಾಗೆಲ್ಲ ಶೇಂಗಾ ಬೆಲ್ಲ ತಿನ್ನಿರಿ, ಅದರಿಂದ ಹೆಲ್ತ್ ಚಲೋ ಉಳಿತೈತಿ ಅಂತ ಹೇಳ್ತಾರೆ. ಶೇಂಗಾ ಮತ್ತು ಬೆಲ್ಲ ಒಬ್ಬೊಬ್ಬರು ತಿನ್ನಕ್ಕೆ ಅಷ್ಟು ಇಷ್ಟಪಡೋಂಗಿಲ್ಲ. ಅವಾಗ ಈ ಥರ ಉಂಡೆಯನ್ನು ಮಾಡ್ಕೊಂಡು ತಿಂದ್ರೆ ಭಾಳ ರುಚಿಯಾಗೂ ಇರ್ತೈತಿ. ಹಂಗೆ ಆರೋಗ್ಯಕ್ಕೂ ಒಳ್ಳೆಯದಾಗಿರ್ತೈತಿ. ನಮ್ಮ ಕಡೆ ಇದಕ್ಕೆ ಶೇಂಗಾ ಅಂತಾರೆ, ಕೆಲವೊಂದಷ್ಟು ಕಡೆ ಕಡಲೆ ಬೀಜನೂ ಅಂತಾರೆ. ಹಂಗೆ ಶೇಂಗಾದೊಳಗೆ ಹೆಚ್ಚಿನ ಪ್ರೋಟೀನ್ ಅಂಶನೂ ಇರ್ತೈತಿ. ಹಂಗೆ ಎಲುವಿನ ಸಮಸ್ಯೆ ಇದ್ದವರು ಈ ಥರ ಶೇಂಗಾ ಬೆಲ್ಲ ತಿನ್ನೋದ್ರಿಂದ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಈ ಶೇಂಗಾ ಉಂಡೆ ಮಾಡೋದಕ್ಕೆ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಹಂಗೆ ನಾವು ಯಾವ ಪ್ರಮಾಣದಾಗ ಶೇಂಗಾ ತೊಗೊಂಡಿದ್ದೀವಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನ ಬೆಲ್ಲವನ್ನು ಬಳಸ್ಕೋಬೇಕು. ನಿಮ್ಮ ಸ್ವೀಟ್ ಜಾಸ್ತಿ ಇಷ್ಟಪಡ್ತಿದ್ರಿ ಅಂದ್ರೆ ಸಮ ಪ್ರಮಾಣದೊಳಗೆ ಸೇರಿಸ್ಕೊಂಡ್ರೂ ನಡೀತೈತಿ. ಹಂಗೆ ಶೇಂಗಾ ಹುರ್ಕೊಳ್ಳೋ ಮುಂದಾಗ ಇಲ್ಲಿ ಎಣ್ಣೆ ಅದು ಏನೂ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಗ್ಯಾಸನ್ನೇ ಲೋ ಫ್ಲೇಮ್ ಒಳಗಿಟ್ಟ ಚೆನ್ನಾಗಿ ಈ ಥರ ಕೈ ಆಡಿಸ್ಕೊತ ಅವ ಸಿಪ್ಪೆ ಸುಲಿಬೇಕು. ಅಲ್ಲಿವರೆಗೂ ಶೇಂಗಾವನ್ನು ಹುರ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಂಡು ನಡೀತೈತಿ. ಈ ಥರ ಅರ್ಧ kg ಅಷ್ಟು ತೊಗೊಂಡಿದ್ದೀನಿ ನಾನು. ಈ ಥರ ಒಮ್ಮೆ ಹಾಕ್ಕೊಂಡು ಹುರ್ಕೊಂಡ್ರೂ ನಡೀತೈತಿ. ಅಂದರೆ ಹುರ್ಕೊಳ್ಳುವಾಗ ಶೇಂಗಾ ಒಳಗೊಟ್ಟು ಹಸಿ ಉಳಿಯಬಾರ್ದು, ಆ ಥರ ನೋಡ್ಕೊಂಡು ಹುರ್ಕೋಬೇಕು. ಇದನ್ನು ಒಂದು 5-10 ನಿಮಿಷ ಹುರಿದು ಇಟ್ಕೋಬೇಕು. ಹಂಗೆ ಈ ಶೇಂಗಾ ಉಂಡೆ ಹೆಲ್ದಿ ಆಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿನೂ ಐತಿ. ಮಾಡ್ಕೊಳ್ಳೋದು ಭಾಳ ಸುಲಭ. ಹಂಗೆ ಭಾಳ ಕಡಿಮೆ ಟೈಮ್ ಒಳಗೆ ಮನೆಯಾಗಿರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡನ ಈಸಿಯಾಗಿನೂ ಮಾಡ್ಕೋಬಹುದು. ಭಾಳ ಟಫ್ ಐತಿ, ಭಾಳ ಹೊತ್ತು ತೊಗೋತೈತಿ, ಭಾಳ ಮಾಡೋದು ಕಷ್ಟ ಐತಿ ಅನ್ನೋಂಗೇನಿಲ್ಲ. ಭಾಳ ಈಸಿಯಾಗಿ, ಭಾಳ ಸರಳವಾಗಿ, ಭಾಳ ರುಚಿಯಾಗಿ ಮಾಡ್ಕೋಬಹುದು ಇದನ್ನ. ಹಂಗೆ ಇದ್ರೊಳಗೆ ಭಾಳ ಜನ ಡ್ರೈ ಫ್ರೂಟ್ಸ್ ಅದು ಇದೆಲ್ಲ ಹಾಕ್ಕೊಂಡು ಮಾಡ್ಕೋತಾರೋ ಉಂಡೆ. ನಿಮಗೆ ಅದು ಸೇರ್ತಿತ್ತಂದರೆ ಇದ್ರೊಳಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬಹುದು. ಈಗ ಶೇಂಗಾ ಚೆನ್ನಾಗಿ ಹುರಿದಾವು, ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಹುರಿದ ತಕ್ಕೊಂಡಿದ್ದೀನಿ. ಹುರಿದಿರುವಂಥ ಶೇಂಗಾ ಕಂಪ್ಲೀಟಾಗಿ ತಂಪಾಗೋವರೆಗೂ ಬಿಡಬೇಕು. ಹಂಗೆ ನಾವು ತೊಗೊಂಡಿರುವಂಥ ಎಳ್ಳನ್ನು ಒಂದು ಸ್ವಲ್ಪ ಹುರ್ಕೋಬೇಕು. ಎಳ್ಳು ಹುರಿಯೋ ಮುಂದಾಗ ಗ್ಯಾಸನ್ನು ಲೋ ಫ್ಲೇಮ್ ಒಳಗಿಟ್ಟನ ಹುರ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ಫ್ಲೇಮ್ ಇದ್ರೂ ಎಲ್ಲ ಚಟಪಟ ಅಂತ ಸಿಡಿದು ಬಿಡ್ತಾವೆ. ಅದಕ್ಕಾಗಿನ ಒಂದು ಸ್ವಲ್ಪ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು. ಅತಿಯಾಗಿ ಹುರ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ. 1 ನಿಮಿಷ ಅಷ್ಟು ಹುರ್ಕೊಂಡ್ರೂ ಸಾಕು. ಅಷ್ಟರೊಳಗನ ಎಳ್ಳ ಹುರಿದು ಬಿಡ್ತಾವೆ. ಈಗ ಇಷ್ಟು ಮಾಡಿದ್ರೆ ಹುರಿದಂಗೆ ಆಗ್ಯಾವ ಎಳ್ಳ. ನಾನು ಇದನ್ನು ತಗೊಂಡಿದ್ದೀನಿ. ಈಗ ಶೇಂಗಾವನ್ನು ಕಂಪ್ಲೀಟಾಗಿ ತಂಪಾಗೋದಕ್ಕೆ ಬಿಡಬೇಕು. ಈಗ ಶೇಂಗಾ ಬೀಜ ಎಲ್ಲ ತಂಪಾಗ್ಯಾವು. ಇದನ್ನ ಚೆನ್ನಾಗಿ ಸಪ್ಪೆ ಎಲ್ಲ ಸುಲ್ಕೋಬೇಕಿತ್ತರದ. ಶೇಂಗಾ ಉಂಡೆ ಕಟ್ಟೋ ಮುಂದಾಗ ಸಪ್ಪೆ ಇದ್ರೆ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಅದಕ್ಕಾಗಿನ ಇದ್ರ ಮ್ಯಾಗಿರುವಂಥ ಅಷ್ಟು ಸಪ್ಪೆಯನ್ನು ಈ ಥರ ತಿಕ್ಕಿ ತಕ್ಕೊಂಬಿಡಬೇಕು. ಹಂಗೆ ಸಿಪ್ಪೆ ಇಟ್ಕೊಂಡ್ರು ಉಂಡೆ ಮಾಡಿದ್ರೆ ನಡೀತೈತಿ. ಅಂದ್ರೆ ಉಂಡೆ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಅದಕ್ಕಾಗಿನ ಒಂದು ಸ್ವಲ್ಪ ಆದರೂ ತಕ್ಕೊಂಡ್ರೆ ಸಾಕು. ನಾ ಈ ಥರ ಕಂಪ್ಲೀಟಾಗಿ ತಕ್ಕೊಂಡಿಲ್ಲ, ಈ ಥರ ಒಂದು ಸ್ವಲ್ಪ ತಕ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ತಕ್ಕೊಂಡ್ರೆ ಸಾಕು. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದಕ್ಕೆ ಒಂದು ಸ್ವಲ್ಪ ಶೇಂಗಾ, ಹಂಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಪುಡಿ ಆಗೋವರೆಗೂ ಪೌಡ್ರ್ ಮಾಡ್ಕೋಬೇಕು. ಅತಿಯಾಗಿನೂ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಕಾಳ ಉಳಿದ್ರೆ ನಡೀತೈತಿ. ಹಂಗೆ ಇಲ್ಲೇ ಬೆಲ್ಲದ ಪ್ರಮಾಣ ಮತ್ತು ಶೇಂಗಾದ ಮೊದಲನ ಅಳತೆ ಮಾಡಿ ಇಟ್ಕೋಬೇಕು. ಆವಾಗ ಒಂದು ಸ್ವಲ್ಪ ಶೇಂಗಾ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಒಂದು ಬ್ಯಾಚ್ ಒಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೀತೈತಿ.
ಇಲ್ಲ ನಾವು ಹಿಂಗೆ ಡೈರೆಕ್ಟಾಗಿ ಹಾಕೋತೀವಿ ಅಂದ್ರೆ ಅಷ್ಟೊಂದು ಸರಿಯಾಗಿ ಅಳತೆ ಗೊತ್ತಾಗಂಗಿಲ್ಲ. ಒಮ್ಮೊಮ್ಮೆ ಬೆಲ್ಲ ಜಾಸ್ತಿ ಆಗಿಬಿಡ್ತೈತಿ, ಒಮ್ಮೊಮ್ಮೆ ಕಡಿಮೆ ಆಗಿಬಿಡ್ತೈತಿ. ಅದಕ್ಕಾಗಿನ ಮೊದಲ ನಾವು ಶೇಂಗಾ ತೊಗೊಳ್ಳುವಾಗನ ಶೇಂಗಾ ಎಷ್ಟು ತೊಗೊಂಡೀವಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದೊಳಗನ ಬೆಲ್ಲ ತೊಗೊಂಡು ಬಿಟ್ಬಿಡಬೇಕು. ಇದಕ್ಕೇನು ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಪಾಕ ಮಾಡಲಾರ್ದನ ಇದೇ ಥರ ಉಂಡೆ ಕಟ್ಕೋಬಹುದು. ಉಂಡೆನೂ ಭಾಳ ರುಚಿಯಾಗಿ ಬರ್ತಾವೆ. ಪಾಕ ಮಾಡಿ ಅದನ್ನೆಲ್ಲ ಮಾಡ್ಕೊಂಡು ಕೊಡೋಕ್ಕಿಂತ ಈ ಥರ ಈಸಿಯಾಗಿ ಮಾಡ್ಕೋಬಹುದು. ಈಗ ಎಲ್ಲನೂ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ನಾವು ಆಗಲೇ ಏನು ಹುರಿದಿಟ್ಕೊಂಡಿದ್ವಿ ಅಲ್ಲ, ಆ ಎಳ್ಳನ ಸೇರಿಸ್ಕೋಬೇಕು. ಎಳ್ಳ ಏನು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ, ಈ ಥರ ಹಂಗೆ ಸೇರಿಸ್ಕೊಂಡ್ರೆ ನಡೀತೈತಿ. ಹಂಗೆ ತೊಗೊಂಡಿರುವಂಥ ಏಲಕ್ಕಿನೂ ಈ ಥರ ಕುಟ್ಟಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಹಂಗೆ ಎಳ್ಳ ಮತ್ತು ಏಲಕ್ಕಿ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಫ್ಲೇವರ್ ಚೆನ್ನಾಗಿ ಕುಡ್ಕೋವರೆಗೂ ಒಂದು ಸ್ವಲ್ಪ ಈ ಥರ ತಿಕ್ಕಿ ಮಿಕ್ಸ್ ಮಾಡ್ಕೊಂಡ್ರೆ ಉಂಡೆ ಕಟ್ಟಕ್ಕೆ ಇದು ರೆಡಿ ಆದಂಗನ. ಈಗ ನಿಮಗೆ ಎಷ್ಟೆಷ್ಟು ಬೇಕು, ಯಾವ ಥರ ಸೈಜ್ ಬೇಕು ಆ ಥರ ಉಂಡೆಯನ್ನು ಕಟ್ಕೋಬಹುದು. ಈ ಥರ ಒಂದೇ ಕೈಯಲ್ಲೇ ಬೇಕಾದ್ರೆ ಈ ಥರ ಚೆನ್ನಾಗೆ ಕಟ್ಕೋಬಹುದು. ನಿಮ್ಗೆ ಗೊತ್ತಾಗ್ತಿರ್ಬೋದಲ್ಲೇ ಎಷ್ಟು ಚೆಂದ ಉಂಡಿದ ಹದ ಬದತ್ತಂತ. ಇದಕ್ಕೇನು ನಾವು ಸ್ವಲ್ಪ ನೀರು ಸೇರಿಸ್ಕೊಂಡಿಲ್ಲ, ಹಂಗೆ ಇದಕ್ಕೇನು ಪಾಕನೂ ಮಾಡ್ಕೊಂಡಿಲ್ಲ. ಈ ಥರ ಡ್ರೈ ಆಗಿನ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಉಂಡೆ ಪರ್ಫೆಕ್ಟಾಗಿಯೂ ಬರ್ತಾವೆ, ಭಾಳ ರುಚಿಯಾಗಿಯೂ ಇರ್ತಾವೆ. ಈ ಥರ ಒಂದೇ ಕೈಲೇನೂ ಕಟ್ಕೋಬಹುದು. ಬೇಡ ಅನ್ನೋರು ಈ ಥರ ಒಂದು ಸ್ವಲ್ಪ ಎರಡು ಕೈ ಸಹಾಯದಿಂದನೂ ಉಂಡೆಯನ್ನು ಮಾಡ್ಕೊಂಡು ಚೆನ್ನಾಗಿ ಉಂಡೆಯನ್ನು ಕಟ್ಕೋಬಹುದು. ಇದನ್ನು ಉಂಡೆ ಮಾಡ್ಕೊಳ್ಳೋದು ಭಾಳ ಹೊತ್ತು ಟೈಮ್ ಹಿಡಿಯೋಂಗಿಲ್ಲ. ಹಂಗೆ ಭಾಳ ಫೋರ್ಸ್ ಹಾಕಿ ಭಾಳ ಏನು ಒತ್ತಿ ಕಟ್ಟಬೇಕು ಅನ್ನೋಂಗಿಲ್ಲ. ಒಂದು ಸ್ವಲ್ಪ ಈ ಥರ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸಾಕು, ಉಂಡೆ ರೆಡಿ ಆಗ್ತಾವೆ. ಇದಕ್ಕೆ ಬೆಲ್ಲನ ಚೆನ್ನಾಗಿ ಜಿಗಿ ಬೆಲ್ಲ ಅಂತ ಸಿಗ್ತೈತಲ್ಲ, ಜಿಗಿಟಾಗಿರುವಂಥ ಬೆಲ್ಲನ ಬಳಸ್ಕೊಂಡು ಉಂಡೆ ಮಾಡಬೇಕು. ಇಷ್ಟು ಆದ್ರೆ ಈ ಹೆಲ್ದಿ ಆಗಿರುವಂಥ ರುಚಿಯಾಗಿರುವಂಥ ಶೇಂಗಾ ಉಂಡೆ ರೆಡಿ ಆದಂಗನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನ ಲೈಕ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಬಾಜು ಬರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಯಾವಾಗೆಲ್ಲ ವಿಡಿಯೋ ಹಾಕ್ತೀವಿ ಆಗ ನೋಟಿಫಿಕೇಷನ್